ಇವರು ಮೃದು ಭಾಷಿ, ಆದರೆ ನಿರ್ಧಾರದಲ್ಲಿ ಮಾತ್ರ ಬಲು ಕಠಿಣ. ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ, ನ್ಯಾಯದ ಪರವಾಗಿ, ಕಾನೂನಿನ ಪರವಾಗಿರ್ತಕ್ಕಂಥ ನಿರ್ಧಾರ. ಇವತ್ತು ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಸೂಜಿ ಬಿದ್ದರೂ ಕೂಡ ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಸದ್ದಾಗುತ್ತೆ. ಅಷ್ಟು ಸೆನ್ಸಿಟಿವ್, ಅಷ್ಟು ವಿಶ್ವಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಗರ ಇದು. ಹಾಗಾದ್ರೆ ಈ ನಗರದ ಪೊಲೀಸಿಂಗ್ ಅನ್ನ ಮಾಡುವಂತ ಇರುವಂಥ ಚಾಲೆಂಜಸ್ಗಳೇನು? ಈ ಚಾಲೆಂಜಸ್ಗಳನ್ನು ಎದುರಿಸುವಾಗ ವೈಯಕ್ತಿಕವಾಗಿ ಅವರ ಕುಟುಂಬವನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ? ಇದು ಹೇಗೆ ಯುವಕರಿಗೆ ಸ್ಫೂರ್ತಿ ಆಗುತ್ತೆ? ಇವತ್ತಿನ ಟಾಕ್ ಟಾನಿಕ್ ಎಪಿಸೋಡ್ನಲ್ಲಿ ಅವರನ್ನ ಕೇಳ್ತಾ ಹೋಗೋಣ, ಅವರನ್ನೇ ಮಾತಾಡ್ಸೋಗೋಣ. ಸರ್ ನಮಸ್ಕಾರ, ಸ್ವಾಗತ ನಿಮಗೆ. ಸರ್ ಹೇಗಿದ್ದೀರಿ ಈ ಒತ್ತಡದ ಮಧ್ಯದಲ್ಲಿ? ನಿರಂತರವಾದಂಥ ಚಾಲೆಂಜಸ್ಗಳು. ಒಂದು ದಿನಾನೂ ನಾವು ಆರಾಮಾಗಿ ಇರ್ತೀವಪ್ಪ ಅನ್ನೋಗಿಲ್ಲ. ಯಾಕಂದ್ರೆ ನಾವು ಎಷ್ಟೋ ಸರಿ ನಮ್ಮ ರಿಪೋರ್ಟರ್ಗಳು ಹೇಳ್ತಿರ್ತಾರೆ, ಎಸ್ಪೆಷಲಿ ಕ್ರೈಮ್ ರಿಪೋರ್ಟರ್ಗಳು, ಏನು ಸರ್ ಒಂದು ದಿನ ಸುಮ್ಮನೆ ಇರಬೇಕಂದ್ರೆ ಏನೋ ಒಂದು ಆಗ್ಬಿಡುತ್ತೆ ಬೆಂಗಳೂರಲ್ಲಿ ಅಂತ. ನೀವು ಹೇಗೆ ಆ ಚಾಲೆಂಜಸ್ಗಳು ಬಂದಾಗ ಅದನ್ನ ನಿಮ್ಮ ರೆಸ್ಪಾನ್ಸ್ ಏನಿರುತ್ತೆ, ಹೇಗೆ ಅದನ್ನು ಎದುರಿಸ್ತೀರಿ? ಚಾಲೆಂಜಸ್ ಅಂತ ಅಲ್ಲ, ಇದು ನಮ್ಮ ವೃತ್ತಿಯ ಒಂದು ಅಂಗ. ಪ್ರತಿ ದಿವಸ ಪೊಲೀಸ್ ಇಲಾಖೆ ಏನಿದೆ ಅದು ಒಂದು, ನೀವು ಈಗಾಗಲೇ ಹೇಳಿದ ಹಾಗೆ ಬೆಂಗಳೂರು ನಗರ ಒಂದು ವಿಶ್ವದರ್ಜೆಯ ನಗರ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಈ ವಿಶ್ವದರ್ಜೆಯ ನಗರಕ್ಕೆ ವಿಶ್ವದರ್ಜೆಯ ಪೊಲೀಸಿಂಗನ್ನು ಕೂಡ ನಾವು ಒದಗಿಸಬೇಕಾಗ್ತದೆ. ಆ ರೀತಿ ಒದಗಿಸುವಲ್ಲಿ ಪ್ರತಿ ದಿವಸ ಸಾಕಷ್ಟು ಸವಾಲುಗಳನ್ನು ನಾವು ಎದುರಿಸಬೇಕಾಗ್ತದೆ. ಒಂದು ದಿವಸ ಇನ್ನೊಂದು ದಿವಸದ ಹಾಗೆ ಇರೋದಿಲ್ಲ. ಸೊ ಆಯಾ ದಿನನಿತ್ಯದ ಇದರ ಆಧಾರದ ಮೇಲೆ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅನೇಕ ಸಂದರ್ಭಗಳಲ್ಲಿ ಸಾಕಷ್ಟು ಫೈರ್ ಫೈಟಿಂಗ್ ಆ್ಯಕ್ಟಿವಿಟೀಸ್ ಕೂಡ ಇದ್ದೇ ಇರ್ತವೆ. ಸೊ ಇವೆಲ್ಲ ದೀಸ್ ಆರ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಡೇ ಟು ಡೇ ಲೈಫ್ ಆಫ್ ಅ ಪೊಲೀಸ್ಮನ್. ಸೊ ವಿ ಹ್ಯಾವ್ ಟು ಕೇರ್ ಅಪ್ ಫಾರ್ ದಟ್. ಸೊ ಈಗ ನಾವು ಬೆಂಗಳೂರು ವಿಚಾರದಲ್ಲೇ ಬಂದಾಗಲೂ ಕೂಡ ಒಂದು ಕಡೆ ಸಾಮಾನ್ಯವಾಗಿ ನಾವು ಇಡೀ ದೇಶದಲ್ಲೇ ನೋಡಿದರೂ ಕೂಡ ಕ್ರೈಮ್ ರೇಟ್ನಲ್ಲಿ ಕಡಿಮೆ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಕನ್ನಡಿಗರು ಕೂಡ ಸಾಮಾನ್ಯವಾಗಿ ಹಿಂಸಾ ಪ್ರವೃತ್ತಿಯವರಲ್ಲ. ಹಾಗಿದ್ದಾಗ್ಯೂ ಕೂಡ ಕೆಲವೊಂದಿಷ್ಟು ಚಾಲೆಂಜಸ್ಗಳು ಬರ್ತವೆ. ಅಂದರೆ ಯಾವುದೇ ಹೊರ ರಾಜ್ಯದಿಂದ ಬಂದವರ ಮೇಲೆ ದಾಳಿ ಆಗುವಂಥದ್ದು, ಅಥವಾ ಕಾರನ್ನು ಅಡ್ಡಗಟ್ಟಿ ಯಾರೋ 4 ಜನ ಬರ್ತಾರೆ ಅವರನ್ನು ಬೆದರಿಸುವಂಥ ಪ್ರಕೃತಿಗಳು, ಈ ರೀತಿಯಾದ ಜಾಸ್ತಿ ಆಗ್ತಾ ಇದೆಯಾ ಅನ್ಸುತ್ತಾ, ಅಥವಾ ಕಡಿಮೆ ಇರೋದೇ ಈ ಸೋಷಿಯಲ್ ಮೀಡಿಯಾ ಕಾರಣದಿಂದಾಗಿ ಅತಿ ಹೆಚ್ಚು ಸ್ಪ್ರೆಡ್ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ? ಎಲ್ಲಿವರೆಗೂ ಸಮಾಜ ಇರ್ತದೆ ಅಲ್ಲಿವರೆಗೂ ಅಪರಾಧ ಚಟುವಟಿಕೆಗಳು, ಅಪರಾಧಗಳು ಇದ್ದೇ ಇರ್ತವೆ. ಕಾನೂನಿಗೆ ಅನುಗುಣವಾಗಿ ನಾವು ಅದನ್ನು ಎದುರಿಸಬೇಕಾಗ್ತದೆ ಮತ್ತು ಕಾನೂನಿಗೆ ಅನುಗುಣವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಇದು ವೃತ್ತಿ ನಿಯಮ, ಪ್ರಕೃತಿ ನಿಯಮ, ಅದನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕಾಗ್ತದೆ. ಅಪರಾಧ ಜಾಸ್ತಿ ಆಯಿತೆ ಕಡಿಮೆ ಆಯಿತೆ ಅನ್ನೋದರ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಸಾಮಾನ್ಯವಾಗಿ ನಾನು ಹೇಳೋದಾಗೆ, ಈಗ ಯಾರೂ ಕೂಡ ಎಲ್ಲ ಅಪರಾಧಗಳನ್ನು ನಾವು ಅಳಿಸಿ ಹಾಕಿದ್ದೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಕಂಪ್ಲೀಟ್ಲಿ ಪ್ರಿವೆಂಟ್ ಆರ್ ಸ್ಟಾಪ್ ದ ಕ್ರೈಮ್ಸ್ ಫ್ರಾಮ್ ಹ್ಯಾಪನಿಂಗ್. ಇಟ್ ಈಸ್ ಲೈಕ್ ಶೇವಿಂಗ್. ಪ್ರತಿ ದಿವಸ ನಾವು ಶೇವ್ ಮಾಡ್ತಾ ಇರಬೇಕಾಗ್ತದೆ. ಕ್ರೈಮ್ ಕಂಟ್ರೋಲ್ ಈಸ್ ಆಲ್ಸೋ ಲೈಕ್ ದಟ್ ಒನ್. ಆಗ್ತಕ್ಕಂಥ ಕ್ರೈಮ್ಗಳನ್ನು ನಾವು ಎದುರಿಸಬೇಕಾಗ್ತದೆ. ಅಪರಾಧಗಳು ವರದಿ ಆಗ್ತವೆ, ಅದನ್ನು ಪತ್ತೆ ಮಾಡಬೇಕಾಗ್ತದೆ. ಹೀಗೆ ಯು ಹ್ಯಾವ್ ಟು ಶೇವ್ ಎವ್ರಿ ಡೇ. ಒಂದು ದಿವಸ ಮಾಡಿ ಮುಗೀತು ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ಅಪರಾಧ ಜಗತ್ತಿನಲ್ಲಿಯೂ ಕೂಡ ಏನೇನು ಈ ರೀತಿಯ ಅಪರಾಧಗಳು ಆಗ್ತವೆ ಅವುಗಳನ್ನು ನಾವು ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ವರದಿ ಆಗಬೇಕು. Crime should get reported. Only when they get reported, we will know the true nature of crimes what are occurring in the society. ಒಂದು ವೇಳೆ ವರದಿನೇ ಆಗಲಿಲ್ಲ ಅಥವಾ ಒಂದು ವೇಳೆ ನಾವು ಅದನ್ನು ಇದಕ್ಕೆ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಒಂದು ರೀತಿ ಅಂಧಕಾರದಲ್ಲಿ ಇದ್ದಾಗ ಆಗ್ತದೆ, ನಾವು ಒಂದು ರೀತಿ ಡಿನೈಲ್ ಮೋಡ್ನಲ್ಲಿ ಇದ್ದಾಗ ಆಗ್ತದೆ. ಆ ರೀತಿ ಹೋಲಿಸಿದ್ರೆ ನಮ್ಮ ಬೆಂಗಳೂರು ನಗರ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಅಪರಾಧಗಳ ಒಂದು ಏನು ವರದಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಭಾಳ ಸ್ಮೂತಾಗಿ, ಸುಲಭವಾಗಿ, ಸುಗಮವಾಗಿ ಆಗ್ತದೆ. ಯಾರೇ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಯು ಕೂಡ ಪೊಲೀಸ್ ಠಾಣೆಗೆ ಹೋದಲ್ಲಿ ಆತನ ದೂರನ್ನು ಆಲಿಸ್ತಕ್ಕಂಥದ್ದು, ಆತನ ದೂರಿಗೆ ತಕ್ಕ ಒಂದು ಏನು ಪ್ರತಿಕ್ರಿಯೆ ಇದೆ ಅದನ್ನು ಮಾಡ್ತಕ್ಕಂಥದ್ದು ಪೊಲೀಸ್ ಠಾಣೆಗಳ ಮಟ್ಟದಲ್ಲಿ ಆಗ್ತಾಯಿದೆ ಅನ್ನೋದು ಸಂತೋಷಕರ ವಿಷಯ. ನೀವು 2023 ಮೇದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಬರ್ತೀರಿ. ನೀವು ಬಂದ ನಂತರದಲ್ಲಿ ನಾವು ನೋಡ್ತಾ ಇರ್ತೀವಿ ಸರ್, ಸಾಕಷ್ಟು ಪ್ರಕರಣಗಳು, ಅದು ದರ್ಶನ್ ವಿಚಾರದಲ್ಲಿ ಇರ್ಬೋದು, ಮುನಿರತ್ನ ಇರ್ಬೋದು, ಅಥವಾ ತುಂಬ ಹೈ ಪ್ರೊಫೈಲ್ ಕೇಸ್ಗಳು ಕೂಡ, ಅವುಗಳನ್ನು ಆ ಚಾರ್ಜ್ ಶೀಟನ್ನು ಓದ್ತಾ ಇದ್ದರೆ ಎಷ್ಟು ಇಲ್ಲಿ ಪೊಲೀಸ್ ವರ್ಕ್ ಆಗಿದೆ, ನಿಮ್ಮ ಮೇಲೆ ಖಂಡಿತವಾಗಿ ಪ್ರೆಷರ್ ಬಂದಿರುವಂಥ ಸಾಧ್ಯತೆಗಳಿರ್ತವೆ. ನಾವು ಊಹೆ ಮಾಡ್ಕೊಳ್ತೀವಿ ಜನಸಾಮಾನ್ಯರಾಗಿ. ದೊಡ್ಡ ದೊಡ್ಡ ಜನ ಇದ್ದಾಗ ಅಲ್ಲಿ ಪ್ರೆಷರ್ಗಳು ಬರುತ್ತೆ ಅಂತ ಹೇಳಿ. ಅವೆಲ್ಲವನ್ನ ಕೂಡ ಎದುರಿಸಿಕೊಂಡು ಹೇಗೆ ಈ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಏನು ಬೇಕು? ಇಲ್ಲಿ ತನಿಖೆಯ ಇದರಲ್ಲಾಗಲಿ ಅಥವಾ ಅಪರಾಧ ಇದರಲ್ಲಾಗಲಿ ಪ್ರಶ್ನೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಸಾಮಾನ್ಯವಾಗಿ ತಮಾಷೆ ಹೇಳ್ತಕ್ಕಂಥದ್ದು, ಪ್ರೆಷರ್ ಈಸ್ ಓನ್ಲಿ 140/90. ಎಲ್ಲರೂ ಕೂಡ 140/90 ಪ್ರೆಷರ್ ಇದ್ದೇ ಇರ್ತದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಪ್ರೆಷರ್ಗೆ ಆಗ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಇವೆಲ್ಲ ಬೇರೆ ಬೇರೆ ರೀತಿಯ ಪ್ರಕರಣಗಳು, ಅಪರಾಧ ಪ್ರಕರಣಗಳು ದಾಖಲಾಗ್ತಾ ಇರ್ತವೆ. ಅದನ್ನು ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾರೆ. ತಂಡೋಪಾದಿಯಾಗಿ ಪೊಲೀಸರು ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಅವಶ್ಯ ಇರತಕ್ಕಂಥ ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸಬೇಕಾಗ್ತದೆ. ಅದನ್ನು ನ್ಯಾಯಾಲಯದ ಮುಂದೆ ನಾವು ಇಡಬೇಕಾಗ್ತದೆ. ಅಲ್ಲಿ ಅದರ ಏನು ಸತ್ಯಾಸತ್ಯತೆ, ಅದು ವಾಸ್ತವತೆ ಏನಿದೆ ಅದರ ಆಧಾರದ ಮೇಲೆ ಅವರು ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತದೆ. ಅದರಲ್ಲಿ ನಾವು
ಆ ಕೆಲಸವನ್ನು ನಿಯತವಾಗಿ ಮಾಡ್ತಾ ಇದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಎಷ್ಟೋ ಸರಿ ಏನಾಗುತ್ತೆ, ನಮಗೆ ನಾವು ಇರುವಂಥ ಸುದ್ದಿಗಳನ್ನೇ ತೋರಿಸ್ತಾ ಇರ್ತೀವಿ. ಹಾಗಿದ್ದು ಕೂಡ ಮೀಡಿಯಾ ಮೇಲೆ ತುಂಬ ಜನರು ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಿದ್ರೆ ನಾವು ಒಂದು ಸಮಾಜದ ಭಾಗವಾಗಿ ಮೀಡಿಯಾ ಕೂಡ ಅಲ್ಲಿ ಒಂದು ಪಾತ್ರವನ್ನು ವಹಿಸ್ತಾ ಇರುತ್ತೆ, ಜೊತೆಗೆ ಪೊಲೀಸ್ ಕೂಡ ಅಲ್ಲಿ ಒಂದು ಪಾತ್ರವನ್ನು ವಹಿಸ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಹೋಲ್ ಸಮಾಜವನ್ನು ನೋಡಿದಾಗ ನಾವು ಈ ರೀತಿ ಪ್ರಕರಣಗಳಿದ್ದಾಗ ಅವರು ಅದನ್ನು ಯಾವ ರೀತಿಯಾಗಿ ತಗೊಳ್ಬೇಕಾಗುತ್ತೆ? ಯಾರು? ಸಮಾಜ ಏನು ಮಾಡ್ಬೇಕು? ಈ ಥರ ಒಂದು ಪ್ರಕರಣಗಳು ಬಂದಾಗ ನಾವು ನೋಡಿದ್ವಿ, ಸಾಕಷ್ಟು ಜನ ಫೈಟ್ ಮಾಡ್ತಾರೆ, ಅಥವಾ ಬಳ್ಳಾರಿಯಿಂದ ಇಲ್ಲಿ ಬರುವವರೆಗೂ ಕೂಡ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಜೊತೆಗೆ ಬಂದರು. ಎಲ್ಲಿ ಆ ರೀತಿಯಾದಂಥದ್ದು, ಅಂದರೆ ಒಬ್ಬ ಆರೋಪಿ ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡುವಂಥ ರೀತಿಯಾದಂಥ ಒಂದಿಷ್ಟು ಜನ ಬಂದಾಗ ಪೊಲೀಸ್ ಅದನ್ನು ಹೇಗೆ ಯೋಚನೆ ಮಾಡ್ತಾರೆ? ಪೊಲೀಸ್ ಆಗಿ ನೀವು ಆ ಸ್ಥಾನದಲ್ಲಿ ನಿಂತ, ಯಾಕಂದ್ರೆ ನೀವು ಸಾಕಷ್ಟು ಪ್ರೊಫೆಷನಲ್ ಪೊಲೀಸ್ ಆಫೀಸರ್ಸ್, ವಿ ಕೆನಾಟ್ ಸಿ ಫ್ರಮ್ ದ ಪರ್ಸ್ಪೆಕ್ಟಿವ್ ಆರ್ ದ ಆ್ಯಂಗಲ್ ಆಫ್ ಸೇ ಫಾರ್ ಎಕ್ಸಾಂಪಲ್ ಅ ಫ್ಯಾನ್ ಆರ್ ಅ ಪಬ್ಲಿಕ್ ಪರ್ಸನಾಲಿಟಿ. ಅವ್ರದ್ದೇ ಆದಂಥ ಒಂದು ಈ ದೃಷ್ಟಿಯಿಂದ ಅವರು ನೋಡ್ತಾರೆ. ಅದಕ್ಕೋಸ್ಕರನೇ ಪೊಲೀಸ್ ಇಲಾಖೆಯನ್ನು ಸಾಮಾನ್ಯವಾಗಿ ನಾವು ಒಂದು ಆನೆಗೆ ಹೋಲಿಸ್ತೇವೆ. ಪೊಲೀಸ್ ಇಲಾಖೆಯನ್ನು ಅಷ್ಟು ಸುಲಭವಾಗಿ ಅರ್ಥೈಸಲಿಕ್ಕೆ ಅಥವಾ ವಿಶ್ಲೇಷಣೆ ಮಾಡಲಿಕ್ಕೆ ಅಥವಾ ಅದನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಯಾಕೆಂದರೆ ಅದು ಆನೆ ಥರ ಬೃಹತ್ತಾದಂಥ ಒಂದು ಇದಿರ್ತಕ್ಕಂಥದ್ದು. ಅದರ ಸೊಂಡಿಲನ್ನು ಮುಟ್ಟಿದ್ರೆ ಅವರು ಒಂದು ಇದನ್ನು ಅನ್ಕೋಬೋದು, ಕಾಲನ್ನು ಮುಟ್ಟಿದ್ರೆ ಕಂಬ ಅನ್ಕೋಬೋದು, ಬಾಲವನ್ನು ಮುಟ್ಟಿದ್ರೆ ಹಗ್ಗ ಅನ್ಕೋಬೋದು. ಸೊ ಅದರ ಡುಬ್ಬವನ್ನು ಮುಟ್ಟಿದ್ರೆ ಬಂಡೆ ಥರ ಇದೆ ಅನ್ಬೋದು. ಸೊ ಆ ರೀತಿ ಒಂದು ಅವರವರ ವಿಶ್ಲೇಷಣೆಯಿಂದ ಅಥವಾ ದೃಷ್ಟಿಕೋನದಿಂದ ಅವರು ಅದನ್ನು ನೋಡಲಿಕ್ಕೆ ಹೋಗ್ತಾರೆ ಹೊರತಾಗಿ ಸಮಗ್ರವಾದಂಥ ಕೋನವನ್ನು ಹೊಂದತಕ್ಕಂಥದ್ದು ಸಮಾಜದ ಯಾವುದೇ ವ್ಯಕ್ತಿಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಅಷ್ಟೇ. ಸರ್, ಇವತ್ತು ನಿಮ್ಮ ಸ್ಥಾನದಲ್ಲಿ ನಿಂತು, ಅಂದರೆ ನೀವು ಇವತ್ತಿನ ಸ್ಥಾನದಲ್ಲಿ ನಿಂತು ನಿಮ್ಮ ಇಷ್ಟು ದಿನದ ಸರ್ವಿಸನ್ನು ನೋಡಿದಾಗ ಯಾವುದಾದ್ರೂ ತುಂಬ ಚಾಲೆಂಜಿಂಗ್ ಅನಿಸಿರುವಂಥದ್ದು ಅಥವಾ ಮರೆಯಲ್ಲೇ ಆಗದಿರುವಂಥ ಒಂದು ಭಾವನಾತ್ಮಕ ಘಟನೆಗಳು, ಚಾಲೆಂಜಿಂಗ್ ಘಟನೆಗಳು ಯಾವ್ದು ಅನಿಸುತ್ತೆ ಸರ್? ಆ ಥರ ಒಂದು ಯಾವ್ದಾದ್ರು ನೆನಪು ಮಾಡ್ಕೊಳ್ಳೋದಾದರೆ? ಇಲ್ಲ, ಪ್ರತಿ ಸಂದರ್ಭಗಳು, ಘಟನೆಗಳು ಆಯಾ ಸಂದರ್ಭಕ್ಕೆ ಅಥವಾ ಆಯಾ ಸಮಯಕ್ಕೆ ಅನುಗುಣವಾಗಿ ನಮಗೆ ಚಾಲೆಂಜಿಂಗ್ ಅಂತ ಅನ್ನಿಸ್ತವೆ. ಅದ್ರ ನಂತರ ಇನ್ನೊಂದು ಸವಾಲು ಬರ್ತದೆ. ಅದಕ್ಕೋಸ್ಕರ ತಮಾಷೆಗೆ ನಾನು ಹೇಳೋದು, ಒಂದು ಸವಾಲನ್ನು ಎದುರಿಸಿ ನಾವು ಖುಷಿ ಪಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಒಂದು ಸವಾಲನ್ನು ನಾವು ಎದುರಿಸೋದ್ರಲ್ಲಿ ಇನ್ನೊಂದು ಸವಾಲು ನಮಗೆ ತಯಾರಾಗಿರ್ತದೆ. ಎಲ್ಲಿವರೆಗೂ ಆ ಸವಾಲಿಗೆ ನಾವು ಉತ್ತರವನ್ನು ಕಂಡುಕೊಳ್ಳೋದಿಲ್ಲ, ಅಲ್ಲಿವರೆಗೂ ಆ ಸವಾಲು ಭಾಳ ದೊಡ್ಡದು ಅನಿಸುತ್ತೆ, ಭಾಳ ಜಟಿಲ ಅನಿಸುತ್ತೆ, ಭಾಳ ಕಷ್ಟ ಅನಿಸುತ್ತೆ. ಒಂದು ಸಲ ಆ ಸವಾಲು ಇದಾಯಿತು ಅಂದರೆ ಪರಿಹಾರ ಅಥವಾ ಅದಕ್ಕೆ ಒಂದು ನಾವು ಸೊಲ್ಯೂಷನನ್ನು ನಾವು ಕಂಡಲ್ಲಿ ಅದಾದರೆ ಅಯ್ಯೋ ಇಷ್ಟು ಸಿಂಪಲ್ ಇತ್ತಾ ಇದು ಅಂತ ಅನಿಸುತ್ತೆ. ಉದಾಹರಣೆ, ಈಗ ಟೆರರ್ ಕೇಸ್ಗಳೇ ಇರ್ಬೋದು. ಟೆರರ್ ಕೇಸ್ಗಳು ಆದಾಗ ಅದು ಭಾಳ ದೊಡ್ಡದು ಅನಿಸುತ್ತೆ, ಅವರು ಸಿಗೋದಿಲ್ಲ, ಭಾಳ ಕಾಲಾನುಕಾಲ ನಾವು ಹುಡುಕಬೇಕಾಗ್ತದೆ. ಅಥವಾ ಅದೇ ರೀತಿ ಒಂದು ಜಟಿಲವಾದ ಮರ್ಡರ್ ಕೇಸ್, ಕೊಲೆ ಪ್ರಕರಣ ಇತ್ತು ಅಂತ ಹೇಳಿದರೆ ಸಂದರ್ಭಾನುಸಾರವಾಗಿ ಆ ಸಂದರ್ಭದಲ್ಲಿ ನಮಗೆ ಅದು ಭಾಳ ಕಷ್ಟಕರ, ಕ್ಲಿಷ್ಟಕರ ಅಂತ ಅನಿಸುತ್ತೆ. ಒಂದು ಸಲ ಇದಾದ್ಮೇಲೆ ಅಯ್ಯೋ ಇಲ್ಲೇ ಇದ್ನಾ ಇವನು, ಇಲ್ಲೇ ಈ ಇದರಲ್ಲೇ ಇದ್ನಾ ಅಂತಕ್ಕಂಥ ಒಂದು ಭಾವನೆ ಬರ್ತದೆ. ಸೊ ಹೀಗಾಗಿ ಈ ಸವಾಲುಗಳ ಪ್ರಶ್ನೆ ಏನಿದೆ, ಒಂದರಿಂದ ಒಂದು ಅದು ಹಂತವಾಗಿ ಬದಲಾಗ್ತಾ ಹೋಗ್ತದೆ. ಸರ್, ನಿನ್ನೆ ತಾನೇ ನವೆಂಬರ್ 26 ಆಯಿತು. ಮುಂಬೈಯಲ್ಲಿ ನಡೆದಂಥ ಘಟನೆಯನ್ನು ಇವತ್ತು ಕೂಡ ಯಾವ ಭಾರತೀಯನೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಸಬ್ ಆ್ಯಂಡ್ ಟೀಮ್ ಬಂದಿರುವಂಥ ರೀತಿ, ಅದು ಆದ ನಂತರದಲ್ಲಿ ಭಾರತದ ಪೊಲೀಸಿಂಗ್ ವ್ಯವಸ್ಥೆ ಯಾವ ರೀತಿ ಬದಲಾಯಿತು? ಇವತ್ತು ಬೆಂಗಳೂರು ಪೊಲೀಸರು ಹೇಗೆ ಪ್ರಿಪೇರ್ಡ್ ಇದ್ದಾರೆ ಇವತ್ತಿನ ಚಾಲೆಂಜಸ್ಗಳಿಗೆ? ಅಂಥ ಚಾಲೆಂಜಸ್ ಏನಾದರೂ ಬಂದರೆ? ನಿಜ, 26/11 ಏನಿದೆ ಅದು ಒಂದು ದುರದೃಷ್ಟಕರ ಮತ್ತು ಒಂದು ಬಹಳ ದೊಡ್ಡ ಗಾತ್ರದ ದುರಂತ ಇಡೀ ರಾಷ್ಟ್ರದ ಒಂದು ಇತಿಹಾಸದಲ್ಲಿ. ಅದಾದ ನಂತರದಲ್ಲಿ ಪ್ರಮುಖವಾಗಿ ಪೊಲೀಸಿಂಗ್ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಅದರಲ್ಲಿಯೂ ಮುಖ್ಯವಾಗಿ ಈ ಅಡ್ವಾನ್ಸ್ ಇಂಟೆಲಿಜೆನ್ಸ್ ಕಲೆಕ್ಷನ್ ದೃಷ್ಟಿಯಿಂದ, ಅಂದರೆ ಗುಪ್ತವಾರ್ತೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಒಂದು ಕಾರ್ಯ ಏನಿದೆ ಅದು ಭಾಳ ಬೃಹದಾಕಾರವಾಗಿ ಬದಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ನಮ್ಮ ಪ್ರಿಪೇರ್ಡ್ನೆಸ್, ಈ ರೀತಿಯ ಘಟನೆಗಳು ಆದಾಗ ನಾವು ಯಾವ ರೀತಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು ಅನ್ನೋದರ ದೃಷ್ಟಿಯಲ್ಲಿ ಕೂಡ ಎಲ್ಲ ಪೊಲೀಸ್ ಏಜೆನ್ಸೀಸ್, ನಾಟ್ ಓನ್ಲಿ ಇನ್ ಕರ್ನಾಟಕ ಬಟ್ ಅಕ್ರಾಸ್ ದಿ ಕಂಟ್ರಿ, ಎಲ್ಲ ಕಡೆಗಳಲ್ಲಿ ಕೂಡ ಬೇರೆ ಬೇರೆ ಬದಲಾವಣೆಗಳನ್ನು ಮಾಡಲಾಗಿದೆ. ಆಧುನಿಕ ಆಯುಧಗಳನ್ನು, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಲಾಗಿದೆ. ಅದನ್ನು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗಿದೆ. ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಾಹಿತಿ ಸಂಗ್ರಹಿಸ್ತಕ್ಕಂಥ ವಿಧಾನಗಳನ್ನು ನಮ್ಮ ಗುಪ್ತವಾರ್ತೆ ಇಲಾಖೆಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹೊಸ ಆರ್ಗನೈಸೇಷನ್ಸ್ ಇದೆ ಅವುಗಳನ್ನು ಪ್ರಾರಂಭ ಮಾಡಲಾಗಿದೆ. ಉದಾಹರಣೆ, ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅಂತ ನಾವು ಕರ್ನಾಟಕದಲ್ಲೇ ಪ್ರಾರಂಭ ಮಾಡಿದ್ವಿ. ಇದು ಎಕ್ಸ್ಕ್ಲೂಸಿವ್ಲಿ ಆಫ್ಟರ್ 26/11 ನಾವು ಈ ರೀತಿಯ ಆಂತರಿಕ ಭದ್ರತೆಯ ವಿಷಯಕ್ಕೆ ಏನಾದರೂ ಧಕ್ಕೆ ಉಂಟಾದಾಗ ಒಂದು ಸಮಗ್ರವಾದಂಥ ಪ್ರತ್ಯೇಕವಾದಂಥ ಒಂದು ಏಜೆನ್ಸಿಯನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದೇ ರೀತಿ ಬೇರೆ ರಾಜ್ಯಗಳಲ್ಲಿ ಕೂಡ ಕ್ರಿಯೇಟ್ ಆಗಿದೆ. ಹೀಗಾಗಿ ಈಗಿನ ಒಂದು ಸನ್ನಿವೇಶ ನೋಡಿದ್ರೆ ಇಂತಹ ಘಟನೆಗಳು ಆದರೆ ನಾವು ಇನ್ನೂ ಹೆಚ್ಚು ಪರಿಣಾಮಕಾರವಾಗಿ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸಂಪೂರ್ಣವಾಗಿ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಗುಪ್ತವಾರ್ತೆ ಇಲಾಖೆಗಳು ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸೊ ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಡೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದ್ದು, ಇಂಟರ್ನಲ್ ಇದು, ಅದೇ ರೀತಿಯಾಗಿ IB ಇದೆ. ಇನ್ನು ಇಲ್ಲಿ ರಾಜ್ಯದ ಮಟ್ಟಿಗೆ ಬಂದಾಗ ಇಲ್ಲೂ ಕೂಡ ಇಂಟೆಲಿಜೆನ್ಸ್ ವ್ಯವಸ್ಥೆ ಇರುತ್ತೆ.
ಈ ಏಜೆನ್ಸಿಗಳ ಮಧ್ಯದಲ್ಲಿ ಕೋಆರ್ಡಿನೇಷನ್ ಇವತ್ತು ಯಾವ ರೀತಿಯಾಗಿದೆ? ಈ ಕೋಆರ್ಡಿನೇಷನ್ ಒಂದು ನಗರ ಅಥವಾ ದೇಶದ ಸುರಕ್ಷತೆ ದೃಷ್ಟಿಯಿಂದ ಎಷ್ಟು ಮುಖ್ಯ ಆಗುತ್ತೆ? ಕೋಆರ್ಡಿನೇಷನ್ ದೃಷ್ಟಿಯಿಂದಲೂ ಕೂಡ ಭಾಳಷ್ಟು ಸುಧಾರಣೆಗಳನ್ನು ಮಾಡಲಾಗಿದೆ. ಎಲ್ಲ ಹಂತದಲ್ಲಿಯೂ ಕೂಡ ಒಂದು ಕೋಆರ್ಡಿನೇಷನ್ ಬೇಕಾಗ್ತದೆ. ಆ ಕೋಆರ್ಡಿನೇಷನ್ ಕೊರತೆಯಿಂದಲೇ ಅನೇಕ ಸಂದರ್ಭಗಳಲ್ಲಿ ತೊಂದರೆಗಳು ಉಂಟಾಗೋದನ್ನು ಹಿಂದೆ ಗಮನಿಸಲಾಗಿದೆ. ಈಗಾಗಲೇ ಅದಕ್ಕೆ ಬಹಳ ಒತ್ತನ್ನು ಕೊಡಲಾಗಿದೆ. ಮಲ್ಟಿಪಲ್ ಏಜೆನ್ಸೀಸ್ ಇರುವಾಗ ಪೊಲೀಸ್ ಠಾಣಾ ಮಟ್ಟದಿಂದ ಹಿಡಿದು ಈ ರೀತಿಯ ಒಂದು ಕೋಆರ್ಡಿನೇಷನನ್ನು ನಾವು ಮಾಡಬೇಕಾಗ್ತದೆ. ಅಂತಹ ಕಾರ್ಯವನ್ನು ಎಲ್ಲ ಹಂತದಲ್ಲಿಯೂ ಕೂಡ ಎಲ್ಲ ಪೊಲೀಸರು ಮತ್ತು ಗುಪ್ತವಾರ್ತೆ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ. ಸೊ ಈಗ ಪಾಕಿಸ್ತಾನಿಯರು ಅಥವಾ ಬಾಂಗ್ಲಾದೇಶ ಅಂದರೆ ಎಲ್ಲರೂ ಕೂಡ ಸಮಾಜಘಾತಕರು, ಎಲ್ಲರೂ ಕೂಡ ಟೆರರಿಸ್ಟ್ಗಳಂತಲ್ಲ. ಆದರೆ ನಾವು ನೋಡ್ತಾ ಇದ್ವಿ, ಬೆಂಗಳೂರಲ್ಲೇ ಇತ್ತೀಚೆಗೆ ಒಂದಿಷ್ಟು ಜನ ಪಾಕಿಸ್ತಾನಿಯರು ಸಿಕ್ಕರು, ಬಾಂಗ್ಲಾದೇಶರು ಅಕ್ರಮವಾಗಿ ಬಂದಿರುವಂಥವ್ರು ಸಿಗ್ತಾರೆ. ಈ ರೀತಿಯಾಗಿ ಘಟನೆಗಳನ್ನು ಗಮನಿಸಿದಾಗ ಜನರಿಗೆ ಒಂದು ಕಡೆಯಿಂದ ಆತಂಕ ಉಂಟಾಗ್ಬಿಡುತ್ತೆ. ಯಾಕಂದರೆ ಆ ಒಂದು ಎಕ್ಸ್ಪೀರಿಯನ್ಸಸ್ ಹಂಗಿದ್ದಾವೆ. ಒಂದೆರಡು ಎಕ್ಸ್ಪೀರಿಯನ್ಸಸ್ ಅಲ್ಲ, ನಿರಂತರವಾಗಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು ಅಥವಾ ಸಾವು ನೋವುಗಳಾಗಿದ್ದಂಥ ರೀತಿ, ಭಯೋತ್ಪಾದಕ ದಾಳಿಗಳು ಇವತ್ತು ಕಂಪ್ಲೀಟಾಗಿ ಕಂಟ್ರೋಲಲ್ಲಿ ಇದೆ ಅಂದರೂ ಇಂಥವ್ರು ಪತ್ತೆ ಆಗ್ತಾನೇ ಇದ್ದಾರೆ. ಹೇಗೆ ಅವ್ರು ಬರ್ತಾರೆ? ಅವ್ರು ಬಂದರೂ ಕೂಡ ಇಲ್ಲಿ ಹೇಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ? ಅದನ್ನು ನೀವು ಹೇಗೆ ಟ್ರೇಸ್ ಮಾಡ್ತೀರಿ? ಅದಕ್ಕೆ ಅದರದೇ ಆದಂಥ ವಿಧಾನಗಳಿದೆ, ಅದರ ಮೂಲಕ ಪತ್ತೆ ಆಗ್ತವೆ. ಎಲ್ಲ ಪ್ರಕರಣಗಳು ಕೂಡ ಆಂತರಿಕ ಭದ್ರತೆಗೆ ಧಕ್ಕೆ ಆಗ್ತಕ್ಕಂಥ ಸನ್ನಿವೇಶಗಳಲ್ಲ. ಕೆಲವೊಂದು ವಿಷಯಗಳೇನಿದೆ ಆಂತರಿಕ ಭದ್ರತೆಗೆ ಆಗ್ತಕ್ಕಂಥ ವಿಷಯಗಳಿರ್ತವೆ. ಕೆಲವು ಸಂದರ್ಭಗಳಲ್ಲಿ ಅವರು ಇಲ್ಲೇ ಇದ್ಕೊಂಡು ಕೂಡ ಮಾಡ್ತಕ್ಕಂಥ ಸಂದರ್ಭಗಳು ಕೂಡ ಹೆಚ್ಚಾಗಿರ್ತವೆ. ಅದಕ್ಕೆ ತಕ್ಕ ಹಾಗೆ ನಾವು ಕ್ರಿಯೆಗಳನ್ನು ಮಾಡಬೇಕಾಗ್ತದೆ. ಈಗ ಅಕ್ರಮವಾಗಿ ಸಾಕಷ್ಟು ಜನ ಇಲ್ಲಿ ಬಾಂಗ್ಲಾದೇಶಿಯರು ಬಂದಿದ್ದಾರೆ. ಅವ್ರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ಪ್ಯಾನ್ ಕಾರ್ಡ್ ಸಿಗುತ್ತೆ, ಪ್ರತಿಯೊಂದು ಡಾಕ್ಯುಮೆಂಟ್ಗಳು ಸಿಗುತ್ತೆ ಅನ್ನುವಂಥದ್ದು ಸುದ್ದಿಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಆ ರೀತಿ ಅಂತ ಬಂದಂಥವ್ರಿಗೆ ಯಾರು ಆ ಸಪೋರ್ಟ್ ಇದೆ ಅಥವಾ ಯಾರು ಆ ಕಿಂಗ್ ಪಿನ್, ಅದನ್ನ ಏನಾದರೂ ಟ್ರೇಸ್ ಮಾಡುವಂಥ ಪ್ರಯತ್ನಗಳಾಗ್ತಾವ? ಅದು ಕೂಡ ಆಗ್ತಾ ಇದ್ದಾವೆ. ಅದು ಯಾರು ಈ ರೀತಿ ಡಾಕ್ಯುಮೆಂಟ್ಸ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅವರಲ್ಲೇ ನಾವು ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೇವೆ. ಯಾರು ಈ ರೀತಿ ಅವರಿಗೆ ಒಂದು ಬೇಸಿಕ್ ಡಾಕ್ಯುಮೆಂಟನ್ನು ಮಾಡಿಕೊಟ್ರೆ ಅದರ ಆಧಾರದ ಮೇಲೆ ಬೇರೆ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದು ಅವರಿಗೆ ಈಸಿ ಆಗ್ತದೆ. ಹೀಗಾಗಿ ಅಂಥವ್ರು ಯಾರಿದ್ದಾರೆ ಅನ್ನೋ ಗುರುತಿಸಿ ಅವರ ಮೇಲೆ ಕ್ರಮ ಕೈಗೊಳ್ತಕ್ಕಂಥದ್ದು ನಿಯತವಾಗಿ ಆಗ್ತಾ ಇದೆ. ಸೊ ಇವತ್ತು ನಾವು ಬೆಂಗಳೂರಿನ ಸ್ಥಿತಿಗತಿಯನ್ನು ನೋಡ್ತಾ ಇದ್ದರೆ, ಒಂದು ಕಡೆ ನಾನು ಆವಾಗಲೇ ಹೇಳ್ತಾ ಇದ್ದಾಗೆ ಸಿಲಿಕಾನ್ ವ್ಯಾಲಿ, ಇದು ಇಂಡಿಯಾದ ಸಿಲಿಕಾನ್ ವ್ಯಾಲಿಯು ಸಾಕಷ್ಟು ಸ್ಟಾರ್ಟಪ್ಸ್ಗಳಿರುವಂಥದ್ದು. ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಅಥವಾ ಇಲ್ಲಿರುವಂಥ ಟ್ರಾಫಿಕ್ ವ್ಯವಸ್ಥೆ ಬರ್ಬೋದು. ಯಾರೋ ಒಬ್ಬ ಬಂದಿದ್ದಾರೆ ಅಂದರೆ ಸಹಜವಾಗಿ ಅದು ಉತ್ತರ ಭಾರತೀಯರು ಇರ್ಬೋದು ಅಥವಾ ಇಲ್ಲಿ ಅಂಥವ್ರು ಇರ್ಬೋದು, ಆಗುವಂಥ ಸ್ಕಫಲ್ಗಳು, ಅದು ಭಾಷೆ ಆಧಾರದಲ್ಲಿ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಅವ್ರಿಗೆ ತಪ್ಪಿತ್ತು ಇವ್ರು ತಪ್ಪಿತ್ತು ಅಂತ, ಈ ರೀತಿಯಾದಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವ ಅಂತ. ಈಗ ಈ ರೀತಿಯ ಪ್ರಕರಣಗಳ ಬಗ್ಗೆ ಹೇಳೋದಾದರೆ ನೀವು ಹೇಳ್ತಕ್ಕಂಥದ್ದು ರೋಡ್ ರೇಜ್ ಪ್ರಕರಣಗಳು. ರಸ್ತೆಯನ್ನು ಬಳಸುವಾಗ ಮೊದಲು ಕೂಡ ಈ ರೀತಿಯ ಘಟನೆಗಳಾಗ್ತಾಯಿದ್ವು, ಈಗಲೂ ಕೂಡ ಈ ರೀತಿಯ ಘಟನೆಗಳು ಆಗ್ತಾಯಿದ್ವು. ಅದಕ್ಕೆ ಈ ರಾಜ್ಯದವರು, ಹೊರ ರಾಜ್ಯದವರು ಅಥವಾ ಈ ಪ್ರದೇಶದವರು, ಆ ಪ್ರದೇಶದವರು ಅಂತಕ್ಕಂತಹ ಪ್ರಶ್ನೆ ಬರೋದಿಲ್ಲ. ರಸ್ತೆ ಏನಿದೆ ಅದು ಎಲ್ರಿಗೂ ಸೇರಿರ್ತಕ್ಕಂಥದ್ದು. ಸೊ ಹೀಗಾಗಿ ರಸ್ತೆಯನ್ನು ಉಪಯೋಗಿಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳು ಈ ರೀತಿಯ ಒಂದು ಸಂದಿಗ್ಧ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ತಾಳ್ಮೆಯನ್ನು ಕಳೆದುಕೊಂಡು ವರ್ತಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ಅದು ಬರೀ ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗಿರ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಅದು ಈ ಫಿಸಿಕಲ್ ಮಟ್ಟಕ್ಕೂ ಕೂಡ ಹೋಗ್ಬೋದು. ದೈಹಿಕವಾಗಿ ಇಬ್ಬರು ಕೂಡ ಹೊಡೆದಾಡ್ತಕ್ಕಂಥ ಸನ್ನಿವೇಶ ಅಥವಾ ವಾಹನಗಳಿಗೆ ಧಕ್ಕೆ ಮಾಡ್ತಕ್ಕಂತಹ ಸನ್ನಿವೇಶಗಳು ಆಗ್ಬೋದು. ಈಗ ಬದಲಾವಣೆ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ, ಈ ತಂತ್ರಜ್ಞಾನದ ಒಂದು ಸುಧಾರಣೆಯಿಂದಾಗಿ ಅಥವಾ ತಂತ್ರಜ್ಞಾನದ ಹೊಸ ಆವಿಷ್ಕಾರದಿಂದಾಗಿ ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ಗಳಿದ್ದಾವೆ, ಎಲ್ಲರ ಕೈಯಲ್ಲೂ ಕೂಡ ವಿಡಿಯೋ ಕ್ಯಾಮ್ರಾಗಳಿದ್ದಾವೆ. ಅದರಲ್ಲಿ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗ್ತವೆ. ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ಎಲ್ಲ ವಾಹನಗಳಲ್ಲಿ ಈಗ ಡ್ಯಾಶ್ ಕ್ಯಾಮ್ರಾಗಳನ್ನು ಅಳವಡಿಸ್ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಆಗೋದ್ರಿಂದ ಎರಡು ರೀತಿಯಿಂದ ಇದು ಪರಿಣಾಮ ಬೀರ್ತದೆ. ಒಂದು, ಸಾಕ್ಷಿ ಆಧಾರದ ದೃಷ್ಟಿಯಿಂದ ನಮಗೆ ವಾಸ್ತವತೆ ಏನಾಯಿತು ಅನ್ನೋದು ಅಲ್ಲಿ ಕಂಡು ಬರ್ತದೆ. ಎರಡನೇದಾಗಿ ಈ ಘಟನೆಗಳು ಆದಾಗ ಅದು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಆ ರೀತಿಯ ವಿಡಿಯೋಗಳು ಬಂದಾಗ ಅವು ವೈರಲ್ ಆಗ್ತಕ್ಕಂತಹ ಸನ್ನಿವೇಶ ಇರ್ತದೆ. ಅದು ಇಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ ಅಥವಾ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಈವನ್ ವರ್ಲ್ಡ್ ವೈಡ್ ಆಲ್ಸೋ ದೇರ್ ಆರ್ ಯೂಟ್ಯೂಬ್ ಚಾನಲ್ಸ್, ಯೂಟ್ಯೂಬ್ ಇದನ್ನೇ ಇದ್ದಾವೆ. ಅಲ್ಲಿ ಬರೀ ಈ ಥರದ ವಿಡಿಯೋಗಳನ್ನೇ, ಈ ರೋಡ್ ರೇಜ್ ಪ್ರಕರಣಗಳನ್ನೇ ಹಾಕ್ತಕ್ಕಂಥದ್ದು. ಅದು ಯಾಕೆಂದರೆ ಜನರಲ್ಲಿ ಒಂದು ರೋಚಕತೆ, ಒಂದು ಕುತೂಹಲ, ಒಂದು ಆಸಕ್ತಿ, ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಆಗ್ತದೆ ಅಂಥೇಳಿ ಅದು ಆಗ್ತಾ ಇದೆ. ಬಟ್ ಪೊಲೀಸ್ ದೃಷ್ಟಿಯಿಂದ ನೋಡೋದಾದರೆ ಎಲ್ಲೇ ಈ ರೀತಿಯ ಘಟನೆಗಳು ಆದಾಗ ನಾವು ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ರೀತಿ ಯಾರು ನೊಂದವರಿದ್ದಾರೆ ಅವರು ನಮಗೆ ದೂರನ್ನು ಕೊಟ್ಟರೆ ಅದರ ಆಧಾರದ ಮೇಲೆ ನಾವು ಪ್ರಕರಣವನ್ನು ದಾಖಲಿಸಲಿಕ್ಕೆ ಸಾಧ್ಯ ಆಗ್ತದೆ, ಅವರನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಹೊರತುಪಡಿಸಿ ಬರೀ ಸಾಮಾಜಿಕ ಜಾಲತಾಣದಲ್ಲಿ ನೀವು ಹಾಕಿ ಸುಮ್ಮನೆ ಕೂತ್ಬಿಟ್ರೆ ಫಸ್ಟು ನಾವು ನಿಮ್ಮನ್ನು ಹುಡುಕಬೇಕಾಗ್ತದೆ, ಯಾರು ನೀವು ಅಂತೇಳಿ. ಅದರಲ್ಲಿ ನಮ್ಮ ಕಾಲ ಹರಣ ಆಗ್ತದೆ. ಅದಾದ ನಂತರ ಯಾರಿಂದ ಘಟನೆ ಆಯಿತು ಅನ್ನೋದನ್ನು ಪತ್ತೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವೇ ನಾವು ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಲ್ಲಿ, ಈ ರೀತಿಯ ಘಟನೆಗಳಾದಾಗ ವಿ ಆರ್ ಜಸ್ಟ್ ಒನ್ ಕಾಲ್ ಅವೇ
ಆ್ಯಂಡ್ 8 ಮಿನಿಟ್ಸ್ ಅವೇ. ನೀವು 112ಗೆ ಫೋನ್ ಮಾಡಿದ್ರೆ ವಿತಿನ್ 8 ಮಿನಿಟ್ಸ್ ವಿ ಆರ್ ರೆಡಿ ಟು ರೀಚ್ ದ ಸ್ಪಾಟ್. ವಿ ವಿಲ್ ಅನಲೈಸ್ ದ ಸಿಚುವೇಷನ್, ವಿ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್ ವಾಟ್ ನೀಡ್ಸ್ ಟು ಬಿ ಡನ್. ಅದಾದ ನಂತರ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಅಳವಡಿಸ್ಕೊಳ್ಳಿ ಅಥವಾ ಬೇರೆ ಯಾವುದೇ ರೀತಿಯಿಂದ ನೀವು ಬೇರೆಯವರಿಗೆ ಗಮನಕ್ಕೆ ತಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ಈ ರೀತಿ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಅದಾದ ನಂತರ ದೂರು ಕೊಡದೇ ಇದ್ದಲ್ಲಿ ನಮಗೆ ಕಾನೂನಾತ್ಮಕವಾಗಿ ಸಮಸ್ಯೆಗಳು ಉಂಟಾಗ್ತವೆ. ಅನಾವಶ್ಯಕವಾಗಿ ವಿ ವಿಲ್ ಬಿ ಡ್ರಾನ್ ಇನ್ ಟು ದ ಹೋಲ್ ಸಿಚುವೇಷನ್. ಬಟ್ ಅನ್ಫಾರ್ಚುನೇಟ್ಲಿ ಪೀಪಲ್ ಸಮ್ಟೈಮ್ಸ್ ವಿಲ್ ಪರ್ಸೀವ್, ಅಯ್ಯೋ ಇಷ್ಟು ಘಟನೆ ಆಗಿರೋ ಪೊಲೀಸರು ಏನೋ ಮಾಡಲಿಲ್ವಾ ಅಂತಕ್ಕಂಥ ಒಂದು ಪ್ರಮೇಯ ಬರ್ತದೆ. ಅದರ ದೂರು ಇಲ್ಲದೇ ನಾವು ಆ್ಯಕ್ಟ್ ಮಾಡಲಿಕ್ಕೆ ಕಾನೂನಿನಲ್ಲಿ ನಮಗೆ ಅವಕಾಶ ಇರೋದಿಲ್ಲ. ಅಥವಾ ಒಂದು ವೇಳೆ ಆ್ಯಕ್ಟ್ ಮಾಡಿದರೂ ಕೂಡ ನಾವು ಸಮಗ್ರ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ. ಅದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು.